ನಮಸ್ಕಾರ ವೀಕ್ಷಕರೇ. ಭಾರತದ ಮುಕುಟಮಣಿಯಂತಿದ್ದ ಕಾಶ್ಮೀರದ ರಕ್ತಸಿಕ್ತ ಅಧ್ಯಾಯಗಳು ಈಗ ಗುಟ್ಟಾಗಿ ಉಳಿದಿಲ್ಲ. ಭಾರತದ ಅನ್ನವನ್ನೇ ತಿಂದು ಇಲ್ಲಿಗೆ ದ್ರೋಹ ಬಗೆದ ಕೆಲ ರಾಜಕಾರಣಿಗಳು ಕಾಶ್ಮೀರವನ್ನ ಯಾವ ಸ್ಥಿತಿಗೆ ತಂದಿದ್ರು ಅನ್ನೋದು ಗೊತ್ತಿದೆ. ಕಾಶ್ಮೀರ ವಿಚಾರದಲ್ಲಿ ಎಂಥ ದ್ರೋಹ ಆಗಿದೆ ಅಂದ್ರೆ ಇಂದು ಕೂಡ ಭಾರತದ ಒಂದು ಭಾಗ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿ ಹೊರಗೆ ಉಳಿದಿದೆ. ಆದ್ರೆ ಅದೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ಜನಾಕ್ರೋಶ ಭುಗಿಲೆದ್ದಿದೆ. ನಮ್ಮನ್ನ ಭಾರತಕ್ಕೆ ಸೇರಿಸಿ ಅಂತ ಅಲ್ಲಿನ ಜನರು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಭಾರತ ಧ್ವಜವನ್ನ ಹಾರಿಸ್ತಾ ಇದ್ದಾರೆ. ಒಂದು ಕಡೆ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತ ಅಲ್ಲಿರೋ ರಾಜಕಾರಣಿಗಳು ಹಾಗೂ ಭಾರತದಲ್ಲಿರೋ ಕೆಲ ರಾಜಕಾರಣಿಗಳು ಅತ್ಯುತ್ಸಾಹದಲ್ಲಿದ್ದಾರೆ. ಇಂಥ ಹೊತ್ತಲ್ಲಿ ಅಲ್ಲಿ ಆಗ್ತಾ ಇರೋ ಬೆಳವಣಿಗೆ ದೇಶವನ್ನ ಒಡೆದು ಮಜಾ ತೆಗೆದುಕೊಳ್ತಾ ಇದ್ದವರ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಹಾಗಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಗ್ತಾ ಇರೋದೇನು? ಜನರು ಈ ಮಟ್ಟದಲ್ಲಿ ರೊಚ್ಚಿಗೇಳ್ತಾ ಇರೋದು ಯಾಕೆ? ಕಾಶ್ಮೀರದ ಮೇಲೆ ಪಾಕ್ ಹಿಡಿತ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆಯಾ? ಇನ್ನು ಕೆಲವೇ ದಿನಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ಭಾರತದ ಭಾಗವಾಗಲಿದೆಯಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಯಾವ ಪ್ರದೇಶ ಭಾರತದ ಕೈತಪ್ಪಿ ಪ್ರತ್ಯೇಕವಾಗಿ ಉಳಿದುಕೊಂಡಿದೆಯೋ ಅಲ್ಲಿಗ ಜನ ದಂಗೆ ಎದ್ದಿದ್ದಾರೆ. ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಂಥ ದುರ್ಬಲ ಆಡಳಿತ ಬೇಡ, ನಮ್ಮನ್ನ ಭಾರತಕ್ಕೆ ಸೇರಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ಪ್ರಮುಖ ಕಾರಣ ಅಲ್ಲಿಯ ಪರಿಸ್ಥಿತಿ. ಹೆಚ್ಚು ತೆರಿಗೆ, ವಿದ್ಯುತ್ ಸರಿಯಾಗಿಲ್ಲ, ದುಬಾರಿ ಆಗ್ತಾ ಇರೋ ಜೀವನ. ಇದರಿಂದ ಬೇಸತ್ತಿರೋ ಜನತೆ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಹೋರಾಟ ಪ್ರತಿಭಟನೆಯಿಂದ ಶುರುವಾದ ಜನಾಕ್ರೋಶ ಈಗ ಹಿಂಸಾಚಾರಕ್ಕೆ ತಿರುಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ರಾಜಧಾನಿ ಮುಜಾಫರ್ಬಾದ್ನಲ್ಲೇ ಅಶಾಂತಿ ಉಂಟಾಗಿದ್ದು ವಿಶ್ವವೇ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಇದೆ. ಸಂಹಾನಿ, ಸೆಹೆನ್ಸಾ, ಮೀರ್ಪುರ, ರಾವಲ್ಕೋಟಾ, ಕುಯಿರಟ್ಟ, ತಟ್ಟಪಾಣಿ ಸೇರಿ ಹಲವೆಡೆ ಸಾರ್ವಜನಿಕರು ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಅದನ್ನ ತಡೆಯೋದಕ್ಕೆ ಬಂದ ಪಾಕಿಸ್ತಾನಿ ಪೊಲೀಸರು ಟಿಯರ್ ಗ್ಯಾಸ್ ಪ್ರಯೋಗ ಹಾಗೂ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಇದರಿಂದ ವಿಚಲಿತರಾಗೋ ಜನರು ಪೊಲೀಸರ ವಿರುದ್ಧ ತಿರುಗಿ ಬೀಳ್ತಾರೆ. ಈ ವೇಳೆ ನಡೆಯೋ ಗದ್ದಲದಲ್ಲಿ ಇಬ್ಬರು ಮೃತಪಟ್ಟರೆ ಕೆಲ ಪೊಲೀಸರಿಗೆ ಗಾಯಗಳಾಗಿವೆ ಅಂತ ವರದಿಯಾಗಿದೆ. ಈ ಸಂಬಂಧ ಒಂದಷ್ಟು ಪ್ರತಿಭಟನಾಕಾರರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇಷ್ಟೆಲ್ಲಾ ಬೆಳವಣಿಗೆಗಳಿಂದ ಕಂಗಾಲಾಗಿರೋ ಪಿಒಕೆ ಪ್ರೈಮ್ ಮಿನಿಸ್ಟರ್ ಅನ್ವರುಲ್ ಹಕ್ ಜನರಲ್ಲಿ ಶಾಂತಿ ಕಾಪಾಡುವಂತೆ ಮನವಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಸರ್ಕಾರದ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಜನರು ಮಾತ್ರ ಭಾರತ ಮಧ್ಯ ಪ್ರವೇಶಿಸಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಭಾರತ ಈ ವಿಷಯದಲ್ಲಿ ಹಿಂದೆ ಸರಿಬಾರದು. ಒಂದು ಕಡೆ ಇಲ್ಲಿ ಜನಜೀವನ ಕಷ್ಟ ಆಗಿದ್ರೆ ಇನ್ನೊಂದು ಕಡೆ ಪ್ರತಿಭಟನೆ ಮಾಡ್ತಾ ಇರುವವರ ಮೇಲೆ ಹಿಂಸಾಚಾರ ನಡೀತಾ ಇದೆ. ಈ ಹೊತ್ತಲ್ಲಿ ಭಾರತ ಸರ್ಕಾರ ನಮ್ಮ ಮೇಲೆ ಗಮನ ಹರಿಸಿ ನಮಗೆ ಸ್ವಾತಂತ್ರ್ಯ ಕೊಡಿಸಲೇಬೇಕು ಅಂತ ಅಲ್ಲಿನ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಹಿಂದಿನ ಸರ್ಕಾರಗಳ ರೀತಿಯಲ್ಲಿ ಪಿಒಕೆಯನ್ನ ನಿರ್ಲಕ್ಷ್ಯ ಮಾಡಬೇಡಿ. ಭಾರತ ಸರ್ಕಾರ ಸರಿಯಾದ ನಿಲುವು ತೆಗೆದುಕೊಳ್ಳಲೇಬೇಕು. ಇಲ್ಲದೇ ಇದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಫಲಿಸೋದಿಲ್ಲ ಅಂತ ಜನರು ಮನವಿ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಭಟನೆ ಮಾಡ್ತಾ ಇರೋರು ಭಾರತದ ತ್ರಿವರ್ಣವನ್ನ ಹಾರಿಸುವ ಮೂಲಕ ನಮ್ಮನ್ನ ನಿಮ್ಮ ದೇಶಕ್ಕೆ ಸೇರಿಸಿಕೊಳ್ಳಿ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅಂದಹಾಗೆ ಪ್ರತಿಭಟನಾಕಾರರನ್ನ ಈ ಪಾರ್ಟಿ ರೊಚ್ಚಿಗೇಳಿಸೋದಕ್ಕೆ ಕಾರಣ ಆಗಿದ್ದು ಇಬ್ಬರು ಮಕ್ಕಳ ಸಾವು. ಆ ಸಾವಿಗೆ ಕಾರಣ ಪಾಕ್ ಆಕ್ರಮಿತ ಕಾಶ್ಮೀರದ ಪೊಲೀಸ್ ಟೀಮ್. ಪ್ರತಿಭಟನೆ ಜೋರಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಏಕಾಏಕಿ ಜನರ ಮೇಲೆ ಅಟ್ಯಾಕ್ ಮಾಡಿರೋ ಪೊಲೀಸ್ ಪಡೆಗಳು ಮನಸೋ ಇಚ್ಛೆ ಟಿಯರ್ ಗ್ಯಾಸ್ ಎಸೆದಿವೆ. ಇದರಿಂದ ಇಬ್ಬರು ಚಿಕ್ಕ ಮಕ್ಕಳು ಮೃತಪಟ್ಟಿದ್ದಾರೆ. ಇದು ಇಷ್ಟು ದೊಡ್ಡ ಮಟ್ಟದ ಹಿಂಸಾಚಾರಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನೊಂದೆಡೆ ಈ ವಿಚಾರ ಬಹಿರಂಗಗೊಂಡಿದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಪರಿಗಣಿಸಲಾಗ್ತಾ ಇದೆ. ನೋಡಿದ್ರ, ಪ್ರತ್ಯೇಕ ಅಂತ ಹೋದವರಿಗೆ ಈಗ ಬಂದ ಪರಿಸ್ಥಿತಿ ಏನು ಅನ್ನೋದನ್ನ. ಅಂದಹಾಗೆ ಇದ್ಯಾವುದು ದಿಢೀರಂತ ಆಗಿದ್ದಲ್ಲ. ಯಾವ ಹೊತ್ತಲ್ಲಿ ಭಾರತದ ಭೂಭಾಗವನ್ನ ವಿಭಜಿಸೋ ಪ್ರಯತ್ನ ನಡೀತೋ ಆ ದಿನವೇ ಇಂದಿನ ಪರಿಸ್ಥಿತಿಗೆ ಮೊದಲ ಹೆಜ್ಜೆ ಇಟ್ಟಂತಾಗಿತ್ತು. ಯಾರೋ ಬೆರಳೆಣಿಕೆಯಷ್ಟು ನಾಯಕರು, ಪ್ರತ್ಯೇಕವಾದಿಗಳು ಮಾಡಿದ್ದ ಕೆಲಸ ಇಂದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜೀವನವೇ ಜನರಿಗೆ ಶಾಪ ಆಗೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಈಗ ಈ ವಿಚಾರದಲ್ಲಿ ಪಾಕ್ ಸಿಕ್ಕಿ ಹಾಕಿಕೊಳ್ಳುತ್ತೆ. ಯಾಕಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಡಳಿತ ನಡೆಸ್ತಾ ಇರುವವರ ಒಲವು ಇರೋದು ಪಾಕಿಸ್ತಾನದ ಕಡೆಗೆ. ಆದ್ರಿಂದ 100ಕ್ಕೆ 100 ಪಾಕಿಸ್ತಾನದ ಸಹಾಯವನ್ನ ಅವರು ಬೇಡಿಕೊಳ್ಳೋದು ಗ್ಯಾರಂಟಿ. ಆದ್ರೆ ಪಾಕಿಸ್ತಾನ ಕೊಡೋ ಸ್ಥಿತಿಯಲ್ಲಿದೆಯಾ? ಇಲ್ಲ ಅನ್ನೋದು ಸ್ವತಃ ಅವರಿಗೆ ಗೊತ್ತಾಗಿದೆ. ಯಾರಾದ್ರೂ ಕೊಡೋರಿದ್ರೆ ನಮಗೆ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರದ ಜನರಲ್ಲ, ಪಾಕಿಸ್ತಾನದ ಕ್ಯಾಪಿಟಲ್ ಸಿಟಿಗೆ ಹೋಗಿ ಜನರನ್ನ ಮಾತನಾಡಿಸಿದ್ರೆ ಅಲ್ಲಿರೋರು ಕೂಡ ಭಾರತವನ್ನ ಹೊಗಳ್ತಾ ಇದ್ದಾರೆ. ಪಾಕ್ ಬರ್ಬಾದಾಗಿದೆ ಅನ್ನೋದನ್ನ ಒಪ್ಪಿಕೊಳ್ತಾ ಇದ್ದಾರೆ. ಆದ್ರಿಂದ ಈಗ ಎಲ್ಲರ ಚಿತ್ತ ನೆಟ್ಟಿರೋದು ಭಾರತ ಏನು ಮಾಡುತ್ತೆ ಅನ್ನೋದರತ್ತ.
ನೀವು ಕೆಲ ದಿನಗಳಿಂದ ಆಗ್ತಾ ಇರೋ ಬೆಳವಣಿಗೆಗಳನ್ನ ಗಮನಿಸಿರಬಹುದು. ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಭಾರತದ ಜೊತೆಗೆ ಸಂಬಂಧ ವೃದ್ಧಿ ಬಗ್ಗೆ ತನ್ನ ಇರಾದೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕ್ನ ಮಾಜಿ ಸಚಿವರು ರಾಹುಲ್ ಗಾಂಧಿಯನ್ನ ಹೊಗಳ್ತಾರೆ. ಮತ್ತೊಂದು ಕಡೆ ಕೇಜ್ರಿವಾಲ್ ಬಿಡುಗಡೆಯನ್ನ ಗುಡ್ ನ್ಯೂಸ್ ಅಂತ ಹೇಳಿಕೊಳ್ತಾರೆ. ಇನ್ನೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ನಾಯಕ ಫಾರೂಕ್ ಅಬ್ದುಲ್ಲಾ ಹಾಗೂ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಕೂಡ ಪಾಕಿಸ್ತಾನದ ಬಳಿ ಆಟಂ ಬಾಂಬ್ ಇದೆ, ಹುಷಾರಾಗಿರಿ, ಪಾಕಿಸ್ತಾನದ ಜೊತೆಗೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಳ್ಳಿ ಅಂತ ಭಾರತವನ್ನ ಎಚ್ಚರಿಸ್ತಾ ಇದ್ದಾರೆ. ಇದೆಲ್ಲ ಯಾಕಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ಬರ್ಬಾದಾಗಿರೋ ಪಾಕಿಸ್ತಾನಕ್ಕೆ ಸಹಾಯ ಮಾಡಿ ಅಂತ ಪಾಕಿಸ್ತಾನ ನೇರವಾಗಿ ಕೇಳ್ತಾ ಇದ್ರೆ ಕಾಂಗ್ರೆಸ್ ಪರೋಕ್ಷವಾಗಿ ಅದನ್ನ ಪುನರುಚ್ಚರಿಸ್ತಾ ಇದೆ ಅನ್ನೋದು. ಹೌದು, ಇಲ್ಲಿ ಎರಡು ವಿಚಾರಗಳು ಕನ್ಫರ್ಮ್ ಆಗ್ತಾ ಇದೆ. ಒಂದು, ಭಾರತ ಅಭಿವೃದ್ಧಿ ವಿಚಾರದಲ್ಲಿ ಎಣಿಕೆಗೂ ಮೀರಿದ ಹಂತಕ್ಕೆ ಹೋಗಿದೆ ಅನ್ನೋದು. ಹಾಗೆ ಇನ್ನೊಂದು, ಪಾಕಿಸ್ತಾನ ಆರ್ಥಿಕ ವಿಚಾರದಲ್ಲಿ ಹಿಂದೆಂದಿಗಿಂತ ಕುಸಿದಿದೆ ಅನ್ನೋದು. ಈಗ ಪಾಕಿಸ್ತಾನವನ್ನ ಉದ್ಧಾರ ಮಾಡಬೇಕು ಅಂದ್ರೆ ಇಂಡಿಯಾ ಎಂಟ್ರಿ ಆಗ್ಲೇಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಹೇಗಿದೆ ಅನ್ನೋದಕ್ಕೆ ಕೆದಕಿದಷ್ಟು ಸಾಕ್ಷಿಗಳು ಸಿಗ್ತಾ ಹೋಗುತ್ತವೆ. ಭಾರತ ಬಲಿಷ್ಠ ಆಗ್ತಾ ಇದ್ದಂತೆ ಪಾಕಿಸ್ತಾನ ಉಗ್ರ ಪೋಷಿತ ರಾಷ್ಟ್ರ ಅನ್ನೋದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಿಕೊಳ್ಳುವಂತಾಗಿದೆ. ಈಗ ಪಾಕಿಸ್ತಾನ ಸಹಾಯ ಕೇಳಿದ್ರೆ ಬೆರಳೆಣಿಕೆಯಷ್ಟು ರಾಷ್ಟ್ರಗಳು ಮುಂದೆ ಬರಬಹುದು. ಅದರಲ್ಲೂ ಚೀನಾದಂತ ರಾಷ್ಟ್ರಗಳು ಸಹಾಯಕ್ಕೆ ಬಂದ್ರೆ ಅದರಿಂದ ಅನುಕೂಲಕ್ಕಿಂತ ಅಪಾಯವೇ ಹೆಚ್ಚು. ಬೇರೆ ದಿಕ್ಕಿಲ್ಲದೆ ಭಾರತದ ಮುಂದೆ ಯಾವ ರೀತಿಯಲ್ಲಿ ಸಾಧ್ಯವೋ ಆ ರೀತಿಯಲ್ಲಿ ಸಹಾಯ ಕೇಳೋದಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸದ್ಯದಲ್ಲೇ ಸೇರಲಿದೆ ಅನ್ನೋದು. ಯಾಕಂದ್ರೆ ಇಂದು ಯಾವುದೇ ವಿಚಾರದಲ್ಲೂ ಭಾರತ ಪಾಕಿಸ್ತಾನದ ಮುಂದೆ ಕೈಕಟ್ಟಿ ನಿಲ್ಲೋ ಅಗತ್ಯವೇ ಇಲ್ಲ. ಒಂದು ಕಾಲದಲ್ಲಿ ಶಾಂತಿ ಸೌಹಾರ್ದತೆ ಅಂತ ಮುಂದಾಗಿ ಅದಕ್ಕೆ ಪ್ರತಿಫಲವಾಗಿ ಪಾಕಿಸ್ತಾನ ಕೊಟ್ಟಿದ್ದು ಏನು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಆದ್ರಿಂದ ಪಾಕಿಸ್ತಾನದ ಜೊತೆಗೆ ಎಷ್ಟರ ಮಟ್ಟಿಗೆ ಸ್ನೇಹ ಇರಬೇಕು ಅನ್ನೋದರ ಬಗ್ಗೆ ಮೋದಿ ಸರ್ಕಾರ ಈಗಾಗಲೇ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಅರ್ಥಾತ್ ಪಾಕ್ ಜೊತೆ ಯಾವ ನಂಟಿನ ಅಗತ್ಯ ಇಲ್ಲೋದನ್ನ ನಿರ್ಧಾರ ಮಾಡಿದಂತಿದೆ. ಆದ್ರೆ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ ಇಲ್ವೇ ಇಲ್ಲ. ಭಾರತವನ್ನ ಓಲೈಸಿಕೊಳ್ಳದೆ ಇದ್ರೆ ಗಾಡಿ ಮುಂದಕ್ಕೆ ಹೋಗೋದೇ ಇಲ್ಲ. ಇದು ಹೀಗೆ ಬಿಟ್ರೆ ಮುಂದೆ ರಾಜಕೀಯವಾಗಿಯೂ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಕೊನೆ ಅಸ್ತ್ರ ಅನ್ನೋ ಹಾಗೆ ಪಾಕಿಸ್ತಾನ ಕಾಶ್ಮೀರವನ್ನ ಭಾರತಕ್ಕೆ ಕೊಡಲೇಬೇಕಾದ ಪರಿಸ್ಥಿತಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲ, ಇನ್ನೊಂದು ಅಸ್ತ್ರ ಇದೆ. ಅದೇನು ಅಂದ್ರೆ ಅದು ಮೌನ. ಪಾಕಿಸ್ತಾನ ಪಾತಾಳಕ್ಕೆ ಬೀಳೋದಕ್ಕೂ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಿಗೆ ನೇರ ಹೊಣೆ ಅವರೇ. ಅದಕ್ಕೂ ಭಾರತಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಗೊತ್ತಿರೋ ವಿಚಾರ. ಆದ್ರಿಂದ ಕೇಂದ್ರ ಸರ್ಕಾರ ಇದನ್ನ ಅವರಿಗೆ ಬಿಟ್ಟು ಮೌನ ವಹಿಸಿದ್ರೆ ಸಾಕು. ಮುಂದೊಂದು ದಿನ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಬರಬಹುದು ಅಂತ ಅಂದಾಜಿಸಲಾಗಿದೆ. ಯಾಕಂದ್ರೆ ಇದನ್ನ ಹೀಗೆ ಬಿಟ್ರೆ ಅಂತಿಮವಾಗಿ ಅಲ್ಲಿ ಅರಾಜಕತೆ ಸೃಷ್ಟಿಯಾಗತ್ತೆ. ಜನಾಕ್ರೋಶ ಹೆಚ್ಚಾಯಿತು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿನ ಬೆಳವಣಿಗೆ ಬಗ್ಗೆ ಗಮನ ಹರಿಸಲಾಗುತ್ತೆ. ಈ ಬಗ್ಗೆ ಭಾರತ ಗಮನ ಹರಿಸಬೇಕು, ನೀವೇ ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಆದರೆ ಪರಿಸ್ಥಿತಿ ಕೈಮೀರಿ ಹೋದ್ರೆ ಭಾರತ ಈ ಬಗ್ಗೆ ಗಮನ ಹರಿಸಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಲಹೆ ಬರೋ ಸಾಧ್ಯತೆ ಇರುತ್ತೆ. ಅಂತ ಹೊತ್ತಲ್ಲಿ ಭಾರತ ಪಾಕ್ ಆಕ್ರಮಿತ ಪ್ರದೇಶವನ್ನ ಹಿಂಪಡೆದಿದ್ದೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೇರೆಯದ್ದೇ ಸಂದೇಶವನ್ನ ನೀಡಿದಂತಾಗುತ್ತೆ. ಅರ್ಥಾತ್ ಮುಂದೆಂದು ಪಾಕಿಸ್ತಾನ ಕಾಶ್ಮೀರವನ್ನ ಕೇಳೋ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ ಅಂತ ಅಂದಾಜಿಸಲಾಗಿದೆ. ಒಟ್ನಲ್ಲಿ ಅಖಂಡ ಭಾರತದ ಕನಸು ಕಂಡಿರೋ ಮೋದಿ ಸರ್ಕಾರಕ್ಕೆ ಪೂರಕವಾದ ವಾತಾವರಣಗಳು ಸೃಷ್ಟಿಯಾಗ್ತಾ ಇವೆ. ಇದೆಲ್ಲಾ ಮುಂದೆ ಯಾವ ರೀತಿಯಲ್ಲಿ ಅಂತ್ಯವಾಗಲಿದೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.